ಗಟ್ಟಿ ಮಾಡೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ವಿಶ್ವಾಸ ಗಳಿಸುವಂಥ ಕೆಲಸ ಮಾಡ್ಲಿಕ್ಕೆ ಎರಡು ಮಾತಿಲ್ಲ. ಆದರೆ ಅದು ಮುಖ್ಯಮಂತ್ರಿ ಆಗಿರಬೇಕಂತೇಳಿ ಅವ್ರ ಪರವಾಗಿದ್ದಂಥವ್ರು ಮಾಡ್ಬೋದು. ಡಿ ಕೆ ಶಿವಕುಮಾರ್ ಸಹಿತ ವಿರೋಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಉಳಿದವ್ರ ನಾಯಕರಪ್ಪ ಅಂದ್ರೆ ರಾಹುಲ್ ಗಾಂಧಿ ಇನ್ನೂ ಎಷ್ಟೋ ಜನರ ಕಣ್ಣಲ್ಲಿ ಸಣ್ಣವಪ್ಪ ಅನ್ನುವಂಥ ಭಾವ ಅದ. ಇವತ್ತು ರಾಹುಲ್ ಗಾಂಧಿ ಇವತ್ತು ಪಾದಯಾತ್ರೆ ಮಾಡಿದರು, ಬಸ್ ಯಾತ್ರೆ ಮಾಡಿದರು, ತಿರುಗಾಡಿದರು, ಜನ ಜೊತೆ ಸಂಪರ್ಕ ಮಾಡಿದರು, ಈ ದೇಶದ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡಿದ್ದಾರೆ. ಇಷ್ಟಾದರೂ ಇನ್ನೂ ಅವರನ್ನು ಅವ್ರ ವಯಸ್ಸಿನ ಆಧಾರ ಮೇಲೋ ಮತ್ತೆ ಆಧಾರ ಮೇಲೋ ಅಥವಾ ಒಂದು ಕುಟುಂಬ ಪರಂಪರೆ ಹಿಂದದಲ್ಲ ಅದರ ಆಧಾರ ಮೇಲೋ ಅವ್ರನ್ನ ಒಬ್ಬ ನಾಯಕ ಅಂತ ಕೌಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದ್ರಾಗ ಬಿ ಜೆ ಪಿಗರಂತೆ ಅವ್ರನ್ನೆಂದು ಇನ್ನೂ ಆದರೂ ಅವ್ರಿಗೆ ಎಂತಪ್ಪ ಅಂತಂದ್ರೆ ಅವರು ಒಬ್ಬ ಶಹಜಾದೆ ಅಥವಾ ಒಬ್ಬ ಸಣ್ಣ ಹುಡುಗಿದ್ದಂಗೆ ಅಂತ ಅವರು ಟ್ರೀಟ್ ಮಾಡ್ತಾರೆ ಅವ್ರನ್ನ. ಹೀಗಾಗಿ ಈಗ ನಾಯಕರಂತ ಹಿರಿಯರು ಯಾರು ಇದ್ದರು ಉಳಿದಿದ್ರೆ ದಿಗ್ವಿಜಯ್ ಸಿಂಗ್ ಅವರು ಈಗ ಅಲ್ಲಿ ಪಂಟಿ ಹೊಡೆದಿದ್ದಾರೆ, ಶಶಿ ತರೂರ್ ಅವರು ಪಂಟಿ ಹೊಡೆದಿದ್ದಾರೆ ಸಣ್ಣಗೆ. ಉಳಿದವ್ರು ಯಾರಪ್ಪ ಈ ನಾಯಕರೊಳಗೆ ಅವರು ಒಳಗಡೆ ಒಂದಿಷ್ಟು ವಕ್ತಾರರು ಬರ್ತಾರೆ. ಕೆ ಸಿ ವೇಣುಗೋಪಾಲ್ ಅಂದರು ಇನ್ನೊಂದಿಬ್ಬರು ಬರ್ತಾರೆ. ಅವರು ಅಂಥ ಲೀಡರ್ ಅಲ್ಲ, ಜನಸಾಮಾನ್ಯರು ಲೀಡರ್ ಅಲ್ಲ, ಏನೋ ಬುದ್ಧಿವಂತರು ಇದ್ದಾರೆ, ಒಂದು 4 ಮಾತು ಹೇಳ್ತಾರೆ. ಉಳಿದವ್ರು ಯಾರಿಗೆ ಲೀಡರು ಬಿ ಜೆ ಪಿ ಏನು ಸಾಕಷ್ಟು ಲೀಡರ್ ಈಗ ಅಲ್ಲೂ ಕಡಿಮೆ ಆಗ್ತಾ ಇದ್ದಾರೆ. ಆಮದು ಬೇರೆ ಮೋದಿ ಮತ್ತು ಶಾರ್ನ ಬಿಟ್ಟರೆ ಉಳಿದವರೆಲ್ಲ ಅವ್ರು ಹೇಗೆ ಹೇಳಿದ್ರೆ ಕೇಳ್ಕೊಂಡು ಹೋಗುವಂಥವ್ರು ಅಷ್ಟೇ. 2ನೇ ತರಗತಿಯ ಲೀಡರ್ಗಳು. ಇಲ್ಲೂ ಪರಿಸ್ಥಿತಿ ಅದರಿಂದ ಭೀಕರದ. ರಾಹುಲ್ ಗಾಂಧಿ ಅವ್ರನ್ನ ಈ ರೀತಿ ಟ್ರೀಟ್ ಮಾಡಿದರೆ ಇವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೌದು ಪಾಪ ಏನು ಕಾಂಗ್ರೆಸ್ಸಿಗೆ ಕಟ್ಟಡದನ ಕಾಂಗ್ರೆಸ್ ಹೊರಗೆ ಬರೋದಿಲ್ಲ ಅನ್ನೋಂಥ ಮಾತು ಅವ್ರನ್ನ ಮಾಡಿದ್ರು ಅವ್ರಿಗೆ ಒಂದಿನ ಸೇಮ್ ಮಾಡೋಕೆ ಹೊಡ್ರೆ ಅವ್ರ ಮೇಲೆ CBI ಅದಾವೆ, ಮಂತ್ರಿ ಕೇಸ್ ಅದಾವೆ, ಕಲ್ಲ ಬಂಡೆಗಳನ್ನು ಮತ್ತೇನೋ ಖನಿಜಗಳನ್ನು ಮಾರಿದಾವೆ, ಹಾಗೆ ಆರೋಪ ಶುರು ಆಗ್ತಾವೆ. ಅವೆಲ್ಲ ಲೆಕ್ಕ ಹಾಕೊಂಡಾಗ ಪೂರ್ವದ ಕಥೆಯನ್ನು ತಂದು ಇಡುವುದನ್ನು ಗಮನಿಸಿದಾಗ ಈಗ ಇರುತ್ತಿರುವಂಥ ಸಿದ್ದರಾಮಯ್ಯರ ಮುಖ್ಯಮಂತ್ರಿತನ ಸೇಫರ್. ಹಾಗಾದರೆ ಇವರೆಲ್ಲ ಪೂರ್ತಿ ಪರ್ಫೆಕ್ಟ್ ಅಂತಲ್ಲ, ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ. ಅದು ಬಿಟ್ಟು ಬೇರೆದವ್ರನ್ನ ಯಾರನ್ನೋ ತಂದರು ಸಹಿತ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತದ. ಈಗ ತುರ್ತಂತೆ ಮತ್ತು ಅವ್ರಿಗೂ ಗೊತ್ತದ ತುರ್ತು ನನ್ನನ್ನು ಮಾಡಲಿಕ್ಕಿಲ್ಲ CM ಅಂತೇಳಿ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲೇ ಹಿಂದೂ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಮುಂದೆ ಕಾಲಕ್ಕೆ ಹಿಂದುಳಿದಷ್ಟಲ್ಲ ಮತ್ತು SC ST ಅದು ನಮ್ಮ ಆದಿವಾಸಿಗಳನ್ನು ಮತ್ತು ಮೈನಾರಿಟಿಗಳನ್ನ ವಿಶ್ವಾಸ ತೆಗೆದುಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು ಭಾಳ ಅನಿವಾರ್ಯತೆ ಕಾಂಗ್ರೆಸ್ಸಿಗೆ. ಅದಕ್ಕಾಗಿ ಅವ್ರು ಚೇಂಜ್ ಮಾಡೋದು ಗೊತ್ತಿದ್ದರೂ ಅದನ್ನು ಏನಾದರೂ ಮಾಡಿ ಒಟ್ಟಿನಲ್ಲಿ ಮೇಲೆ ಮಾತಾಡಿ ಒಂದು 100 ಸಲ ಸುಳ್ಳನ್ನು ಹೇಳಿದ್ರೆ ಅದು ಸತ್ಯ ಆಗ್ತದಂತ. ಗೋಬೆಲ್ ಸಿದ್ಧಾಂತ. ಗೋಬೆಲ್ ಯಾರು ಗೊತ್ತದಲ್ಲ ನಿಮಗೆ? ಹಿಟ್ಲರ್ನ